ಹರೇ ಕೃಷ್ಣ. ಜಪ ಮಾಡಿದ ಎಲ್ಲ ಭಕ್ತರಿಗೂ ವಂದನೆಗಳು. ಸೊ ಇವಾಗ ನಾವು ಭಾಗವತಂ ಕ್ಲಾಸ್ನ ಚರ್ಚೆನ ಶುರು ಮಾಡೋಣ. ಒಂದು ಸಣ್ಣ ಕೀರ್ತನೆಯೊಂದಿಗೆ ನಾವು ಭಾಗವತಂ ಕ್ಲಾಸ್ನ ಚರ್ಚೆ ಶುರು ಮಾಡೋಣ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿಚನ ವಲ್ಲಭ ಗಿರಿವರಧಾರಿ ಯಶೋದಾನಂದನ ಬ್ರಜ ಜನ ರಂಜನ ಯಮುನ ತೀರವನಚಾರಿ. ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ ರಾಮ್ ರಾಮ್ ಹರಿ ಹರಿ, ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ ರಾಮ್ ರಾಮ್ ಹರಿ ಹರಿ, ಹರಿ ಕೃಷ್ಣ ಕೃಷ್ಣ ಹರಿ ಹರಿ, ಹರಿ ರಾಮ ರಾಮ್ ರಾಮ್ ಹರಿ ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ 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 ಹರಿ ಹರಿ, ಹರಿ ಕೃಷ್ಣ ಕೃಷ್ಣ ಹರಿ ಹರಿ, ಹರಿ ರಾಮ ರಾಮ್ ಹರಿ ಹರಿ, ಹರಿ ಕೃಷ್ಣ ಕೃಷ್ಣ ಹರಿ ಹರಿ, ಹರಿ ರಾಮ ರಾಮ್ ಹರಿ ಹರಿ. ರಾಧಾ ಮಾಧವ ರಾಧೆ ಜಯ ರಾಧಾ ಗೋಪಿನಾಥ ರಾಧೆ ಜಯ ರಾಧಾ ಗೋವಿಂದ ರಾಧೆ, ಜಯ ಗಂಧರ್ವಿಕ ಗಿರಿಧಾರಿ ಗೌರ ಹರಿ, ಗಂಧರ್ವಿಕ ಗಿರಿಧಾರಿ ಗೌರ ಹರಿ, ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತ ರೇ, ಲಕ್ಷ್ಮೀ ನರಸಿಂಹ ಜಯ ಅನಂತ ರೇ, ಜಯ ಭಕ್ತ ವತ್ಸಲ ಶ್ರೀ ಬಾಲಾಜಿ, ಭಕ್ತ ವತ್ಸಲ ಶ್ರೀ ಬಾಲಾಜಿ, ಜಯ ಜಯ ಪ್ರಭುಪಾದ ಜಯ ಜಯ ಪ್ರಭುಪಾದ, ಜಯ ಜಯ ಗುರುದೇವ್ ಜಯ ಜಯ ಗುರುದೇವ್, ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ನಿತ್ಯ ಗೌರ ಹರಿ. कलियुग धर्म श्री कृष्ण संकीर्तन की जय, श्रील प्रभुपाद की जय, पतित पावन महाराज की जय, अनंत कोटि वैष्णव वृंद की जय. हरे कृष्ण. ಎಲ್ಲರಿಗೂ ಸ್ವಾಗತ. ಶುಭ ಮುಂಜಾನೆಯ ಭಾಗವತ ಸೆಷನ್ಗೆ ಈ ಅವಕಾಶವನ್ನು ಕೊಟ್ಟಂತಹ ನನ್ನ ಎಲ್ಲ ಹಿರಿಯ ಲೀಡರ್ಸ್ಗೂ ಪಾದಾಭಿವಂದನೆ ಮಾಡ್ತಾ, ಮತ್ತೆ ನನ್ನ ಉದ್ಧಾರಕ್ಕಾಗಿ ಈ ಭಾಗವತಮನ್ನ ಬೆಳಗಿನ ಹೊತ್ತು ಕೇಳೋದಕ್ಕೆ ನೆರೆದಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಪಾದಾಭಿವಂದನೆ ಮಾಡ್ತಾ ಈ ದಿನದ ಚರ್ಚೆನ ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠುಕಿ. ಸೊ ಇವತ್ತು ನನಗೆ ಕೊಟ್ಟಿರುವಂತಹ ಶ್ಲೋಕ ಸ್ಕಂದ 1 ಅಧ್ಯಾಯ 19 ಶ್ಲೋಕ 31. ಪ್ರಶಾಂತ ಮಾನಸೀನಮಕುಂಠ ಮೇಧಸಂ ಮುನಿಂ ನೃಪೋ ಭಗವತೋಭ್ಯುಪೇತ್ಯ ಪ್ರಣಮ್ಯ ಮೂರ್ಧ್ವವತಿಥಾ ಕೃತಾಂಜಲಿ ದುಕ್ತ್ವಾ ಗಿರಾ ಶ್ರುತ್ವಾ ಯ ಪಶ್ಚಯತ್. ಅನುವಾದ ಪದದಿಂದ ಪದ. ಪ್ರಶಾಂತಂ ಪೂರ್ಣವಾಗಿ ಸಮಾಧಾನ ಹೊಂದಿದ, ಆಸೀನಂ ಕುಳಿತಿರುವ, ಅಕುಂಠ ಹಿಂಜರಿತವಿಲ್ಲದ, ಮೇಧಸಂ ಮೇಧಶಕ್ತಿಯುಳ್ಳ, ಮುನಿಂ ಮಹರ್ಷಿಯನ್ನು, ನೃಪ ಪರೀಕ್ಷಿತ ಮಹಾರಾಜನು, ಭಾಗವತಃ ಮಹಾಭಕ್ತನಾದ,
ಅಭ್ಯುಪೇತ್ಯ ಬಳಿ ಸಾರಿ ಪ್ರಣಮ್ಯ ನಮಸ್ಕಾರ ಮಾಡಿ ಮೂರ್ಧ್ನ ತಲೆಯಿಂದ ಅವಹಿತ ಸಮರ್ಪಕವಾಗಿ ಕೃತ ಅಂಜಲಿ ಕೈಗಳನ್ನು ಜೋಡಿಸಿ ನತ್ವಾ ನಯವಾಗಿ ಬಾಗಿ ಗಿರಾ ಮಾತುಗಳಿಂದ ಸ್ಯೂನೃತಯ ಮಧುರ ಧ್ವನಿಯಿಂದ ಪ್ರಶ್ನಿಸಿದನು. ಅನುವಾದ ಮತ್ತೆ ಭಾವಾರ್ಥ ಶೀಲ ಪ್ರಭುಪಾದರಿಂದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಶುಕಮುನಿಗಳು ಪರಿಪೂರ್ಣ ಶಾಂತರಾಗಿ ಯಾವುದೇ ಪ್ರಶ್ನೆಗೆ ನಿಸ್ಸಂಕೋಚವಾಗಿ ಮತ್ತು ಶಕ್ತಿಯುಕ್ತವಾಗಿ ಉತ್ತರಿಸಲು ಸಿದ್ಧರಾಗಿ ಕುಳಿತರು. ಮಹಾನ್ ಭಕ್ತ ಪರೀಕ್ಷಿತ ಮಹಾರಾಜನು ಅವರ ಸಮೀಪ ಬಂದು ತಲೆಬಾಗಿ ಅವರಿಗೆ ಗೌರವ ಸಲ್ಲಿಸಿದನು ಮತ್ತು ವಿನಯದಿಂದ ಕೈ ಜೋಡಿಸಿ ಮಧುರ ವಚನಗಳಿಂದ ಅವರಲ್ಲಿ ಪ್ರಶ್ನೆಗಳನ್ನು ಕೇಳಿದನು. ಭಾವಾರ್ಥ: ಪರೀಕ್ಷಿತ ಮಹಾರಾಜನು ಗುರುಗಳನ್ನು ಪ್ರಶ್ನಿಸಲು ಅನುಸರಿಸಿದ ಭಾವಭಂಗಿಗಳು ಧರ್ಮಗ್ರಂಥಗಳ ಕಟ್ಟಳೆಗಳಿಗೆ ಅನುಗುಣವಾಗಿದೆ. ಪಾರಮಾರ್ಥಿಕ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಗುರುಗಳನ್ನು ವಿನೀತನಾಗಿ ಸಂಪರ್ಕಿಸಬೇಕೆಂಬುದು ಧರ್ಮಗ್ರಂಥಗಳ ಕಟ್ಟಳೆ. ಪರೀಕ್ಷಿತ ಮಹಾರಾಜನು ಈಗ ತನ್ನ ಮರಣವನ್ನು ಸಂಧಿಸಲು ಸಿದ್ಧನಾಗಿದ್ದನು ಹಾಗೂ 7 ದಿನಗಳ ಕ್ಷಿಪ್ರ ಅವಧಿಯಲ್ಲಿ ಅವನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವ ಪ್ರಕ್ರಿಯೆಯನ್ನು ಅರಿತುಕೊಳ್ಳಬೇಕಾಯಿತು. ಇಂತಹ ಮಹತ್ವದ ಸಂದರ್ಭಗಳಲ್ಲಿ ಗುರುಗಳ ಬಳಿಗೆ ಹೋಗುವುದು ಅಗತ್ಯ. ಜೀವನದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಅಗತ್ಯ ಇಲ್ಲದ ಹೊರತು ಯಾರೂ ಗುರುಗಳನ್ನು ಸಂಪರ್ಕಿಸಬೇಕಾಗಿಲ್ಲ. ಗುರುಗಳಿಗೆ ಹೇಗೆ ಪ್ರಶ್ನೆಗಳನ್ನು ಕೇಳಬೇಕು ಎಂದು ತಿಳಿಯದವನು ಅವರನ್ನು ನೋಡುವುದು ಸರಿಯಲ್ಲ. ಗುರುಗಳ ಅರ್ಹತೆಯು ಸುಖಮುನಿಗಳಲ್ಲಿ ಪರಿಪೂರ್ಣವಾಗಿ ಇತ್ತು. ಗುರು ಶಿಷ್ಯರಿಬ್ಬರು ಎಂದರೆ ಶ್ರೀ ಸುಖಮುನಿಗಳು ಮತ್ತು ಪರೀಕ್ಷಿತ ಮಹಾರಾಜನು ಶ್ರೀಮದ್ ಭಾಗವತದ ಮಾಧ್ಯಮದಿಂದ ಪರಿಪೂರ್ಣತೆಯನ್ನು ಸಾಧಿಸಿದರು. ಸುಖಮುನಿಗಳು ತಮ್ಮ ತಂದೆ ವೇದವಾಸ್ಯರಿಂದ ಶ್ರೀಮದ್ ಭಾಗವತವನ್ನು ಅರಿತಿದ್ದರು, ಆದರೆ ಅದನ್ನು ಪ್ರವಚನ ಮಾಡುವ ಅವಕಾಶ ಅವರಿಗೆ ಲಭಿಸಿರಲಿಲ್ಲ. ಪರೀಕ್ಷಿತ ಮಹಾರಾಜನೆದುರು ಅವರು ಶ್ರೀಮದ್ ಭಾಗವತದ ಪ್ರವಚನ ಮಾಡಿದರು ಮತ್ತು ನಿಸ್ಸಂಕೋಚವಾಗಿ ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಹೀಗೆ ಗುರು ಶಿಷ್ಯರಿಬ್ಬರು ಮುಕ್ತಿ ಪಡೆದರು. ಓಂ ಸತ್. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂಕಿತಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಾಮಿನೆ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಮೋ ವಿಷ್ಣುಪದಾಯ ಕೃಷ್ಣ. ಮುಖಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಶ್ರೀ ಗುರು ಮಾಧವಂ ಶ್ರೀ ಚೈತನ್ಯೇಶ್ವರ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸೊ ಈ ದಿನ ನಾವು ಗುರು ಶಿಷ್ಯರ ಲಕ್ಷಣಗಳು ಹೇಗಿರ್ಬೇಕು ಮತ್ತೆ ಲಕ್ಷಣಗಳು ಅಥವಾ ಗುಣಗಳನ್ನು ತಿಳಿಸ್ತಾ ಇದೆ ಈಗಿನ ಶ್ಲೋಕ, ಇವತ್ತಿನ ಶ್ಲೋಕ. ಮತ್ತೆ ಇದರಲ್ಲಿ ಸುಖದೇವ ಗೋಸ್ವಾಮಿಯವರು ಗುರುವಿನ ರೂಪದಲ್ಲಿ ಇದ್ದಾರೆ, ಮತ್ತೆ ಪರೀಕ್ಷಿತ ಮಹಾರಾಜರು ಶಿಷ್ಯರ ರೂಪದಲ್ಲಿದ್ದಾರೆ. ಇವರಿಬ್ರು ಅವರವರ
ಸ್ಥಿತಿಗಳಲ್ಲಿ ಅಂದ್ರೆ ಸುಖದೇವ ಗೋಸ್ವಾಮಿಯವರು ಗುರುವಿನ ರೂಪದಲ್ಲಿ ಸ್ಥಿತಿಯಲ್ಲಿ, ಮತ್ತೆ ಪರೀಕ್ಷಿತ ಮಹಾರಾಜರು ಶಿಷ್ಯರ ಸ್ಥಿತಿಯಲ್ಲಿ ಆದರ್ಶರಾಗಿದ್ದಾರೆ. ಅಂದ್ರೆ ಅವರಿಂದ ಯಾವ ರೀತಿ ನಾವು ಕಲಿಬೇಕು, ಗುರುವು ಯಾವ ರೀತಿ ಇರಬೇಕು, ಮತ್ತೆ ಶಿಷ್ಯರು ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ಇವರಿಬ್ಬರಲ್ಲಿ, ಇವರ ಲಕ್ಷಣಗಳಿಂದ ನಾವು ತಿಳಿದುಕೊಳ್ಬಹುದು. ಇಲ್ಲಿ ಫಸ್ಟ್ ಹೇಳ್ತಾ ಇದ್ದಾರೆ, ಪ್ರಶಾಂತ ಮಾಸೀನ ಮಕುಂಠ ಮೇಧಸಂ. ಅಂದ್ರೆ ಮತ್ತೆ ಅನುವಾದ ಓದೋಣ. ಅದು ಶ್ರೀ ಶುಕಮುನಗಳು ಪರಿಪೂರ್ಣ ಶಾಂತರಾಗಿ ಯಾವುದೇ ಪ್ರಶ್ನೆಗೆ ನಿಸ್ಸಂಕೋಚವಾಗಿ ಮತ್ತು ಯುಕ್ತಿಯುಕ್ತವಾಗಿ ಉತ್ತರಿಸಲು ಸಿದ್ಧರಾಗಿ ಕುಳಿತರು. ಮಹಾನ್ ಭಕ್ತ ಪರೀಕ್ಷಿತ ಮಹಾರಾಜನು ಅವರ ಸಮೀಪ ಬಂದು ತಲೆಬಾಗಿ ಅವರಿಗೆ ಗೌರವ ಸಲ್ಲಿಸಿದನು ಮತ್ತು ವಿನಯದಿಂದ ಕೈ ಜೋಡಿಸಿ ಮಧುರ ವಚನಗಳಿಂದ ಅವರಲ್ಲಿ ಪ್ರಶ್ನೆಗಳನ್ನು ಕೇಳಿದರು. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಅಥವಾ ಫಸ್ಟ್ ವರ್ಡ್ಗಳಲ್ಲಿ ಹೇಳ್ತಾರೆ, ಪ್ರಶಾಂತ ಮಾಸೀನ ಮಕುಂಠ ಮೇಧಸಂ. ಅಂದ್ರೆ ಪರಿಪೂರ್ಣ ಶಾಂತರಾಗಿ, ಯಾರು? ಸುಖದೇವ ಗೋಸ್ವಾಮಿಗಳು ಪರಿಪೂರ್ಣ ಶಾಂತರಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಹೇಗೆ ಬರುತ್ತೆ? ಶಾಂತರಾಗಿ ಇರುವುದಕ್ಕೆ ಹೇಗೆ ಬರುತ್ತೆ? ಸಾಮಾನ್ಯವಾಗಿ ನಾವೆಲ್ಲ ತುಂಬಾ ಗೊಂದಲಗಳಿಂದ ಕೂಡಿರ್ತೀವಿ. ಅದಕ್ಕೆ ಒಂದು ಹೇಳ್ತಾರೆ, ಸದಾ ಸಮಗ್ನೀಮ ಧಿಯಾಂ ಅಸತ್ಗ್ರಹಾತ್ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ್ಲೂ ಸದಾ ಉದ್ವಿಗ್ನ, ಅಂದ್ರೆ ಚಿಂತೆಯಿಂದ, ಚಂಚಲತೆಯಿಂದ ಅಥವಾ ತೊಂದರೆಗಳಿಂದ ಕೂಡಿರುತ್ತೆ ನಮ್ಮ ಮನಸ್ಸು ಅಲ್ವಾ? ಇದೇ ಉದ್ವಿಗ್ನ ಅಂತ ಹೇಳ್ತಾರೆ. ಮತ್ತೆ ಅಸದ್ಗ್ರಹಾತ್, ಯಾಕೆ ಈ ಉದ್ವಿಗ್ನ ಬರೋದು? ಯಾಕೆ ಅಂತ ಹೇಳಿದ್ರೆ, ನಾವು ಈ ದೇಹಾತ್ಮದ ಚಿಂತನೆಯಲ್ಲಿ, ಅಂದ್ರೆ ಈ ದೇಹನೇ ನಮ್ಮ ಐಡೆಂಟಿಟಿ, ನಮ್ಮ ಗುರುತು ಅಂತ ತಿಳ್ಕೊಳ್ಳೋದು, ಮತ್ತೆ ಕೃಷ್ಣನಿಗೆ ಸಂಬಂಧ ಇಲ್ದಿರುವಂತಹ ಕಾರ್ಯಗಳಲ್ಲಿ ತೊಡಗೊಳ್ಳುವುದು. ಅಂದ್ರೆ ಕೃಷ್ಣನಿಗೆ ಯಾವುದು ಪ್ರೀತಿಯನ್ನು ಕೊಡೋದಿಲ್ವೋ, ಯಾವುದು ಸಂತೋಷವನ್ನು ಕೊಡುವುದಿಲ್ವೋ ಅಂತಹ ಕಾರ್ಯಗಳಲ್ಲಿ ನಾವು ತೊಡೆದುಕೊಂಡಾಗ ನಾವು ಈ ಉದ್ವಿಗ್ನದಲ್ಲಿ ಇರ್ತೀವಿ. ಅಂದ್ರೆ ನಾವು ಚಿಂತೆಗಳಲ್ಲಿ, ಚಂಚಲೆಯಲ್ಲಿ ಇರ್ತೀವಿ, ಅಥವಾ ತುಂಬಾ ತೊಂದರೆಗಳಿಂದ ಮನಸ್ಸಿನಲ್ಲಿ ಇರ್ತೀವಿ. ಯಾವಾಗೂ ಏನೋ ಬ್ಯುಸಿಯಾಗಿ ಏನೋ ಒಂದು ಏನ್ ಹೇಳ್ತೀವಿ ನಾವು, ಏನೋ ಕಷ್ಟಗಳು ಬಂದಾಗೆ, ಇಲ್ಲಾಂದ್ರೆ ನಾವೇನೇನೋ ಸಾಧಿಸ್ಬೇಕು ಅನ್ನೋ ತರನೇ ಈ ಮನಸ್ಸಿನಲ್ಲಿ ಚಂಚಲತೆಯಿಂದನೇ ಕೂಡಿರುತ್ತೆ ಈ ಉದ್ವಿಗ್ನದಲ್ಲಿ. ಯಾವಾಗ ನಾವು ಕೃಷ್ಣನಿಗೆ ಸಂತೋಷದ ಕೊಡದಿರುವಂತಹ ಕೆಲಸಗಳಲ್ಲಿ ತೊಡಗಿಸ್ಕೊಂಡಾಗ, ನಾವು ಯಾವಾಗ ಕೃಷ್ಣನಿಗೆ ಸಂತೋಷವನ್ನು ಕೊಡುವಂತಹ ಅವರ ಸೇವೆಗಳಲ್ಲಿ ತೊಡಗಿಸ್ಕೊಂತೀವೋ ಆವಾಗ ನಮ್ಗೆ ಶಾಂತತೆಯಿಂದ ಕೂಡಿರುತ್ತೆ. ಸೊ ನಾವು ಭಗವದ್ಗೀತೆಯಲ್ಲಿ ನಾವು ನೋಡ್ಬೋದು, ಹೇಗೆ ಅಂತ ಹೇಳಿದ್ರೆ ಸುಖಮುನಿಗಳು ಏಕೆ ಅಷ್ಟು ಶಾಂತವಾಗಿದ್ದಾರೆ ಅಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಏನಂತ ಭಗವದ್ಗೀತೆಯಲ್ಲಿ 5.29 ಹೇಳ್ತಾರೆ, ಭೋಕ್ತಾರಂ ಯಜ್ಞ ತಪಸಂ ಸರ್ವಲೋಕ ಮಹೇಶ್ವರಂ ಸಹೃದಂ ಸರ್ವಭೂತಾನಂ ಜ್ಞಾತ್ವ ಶಾಂತಿ ಮುಶ್ಚತಿ. ಅಂದ್ರೆ ಭಗವಂತನೇ ಎಲ್ಲ ಯಜ್ಞಗಳಿಗೂ, ಯಜ್ಞ ತಪಸಂ ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕಗಳಿಗೂ ಅವನೇ ಸರ್ವೋತ್ತಮವಾದವನು. ಮತ್ತೆ ಅವನು ಎಲ್ಲರಿಗೂ ಸುಹೃದಂ ಸರ್ವಭೂತಾನಂ, ಅವನು ಸುಹೃದಿ ಅಂದ್ರೆ ಸ್ನೇಹಿತನಾಗಿದ್ದಾನೆ, ಒಳ್ಳೆಯ ಸ್ನೇಹಿತ. ಸುಹೃದಂ ಅಂತ ಹೇಳ್ತಾರೆ ಇಲ್ಲಿ, ಸ್ನೇಹಿತನಾಗಿದ್ದಾರೆ. ಮತ್ತೆ ಉಪಕಾರಿಯೂ ಆಗಿದ್ದಾನೆ, ಹಿತೈಷಿಯೂ ಆಗಿದ್ದಾನೆ, ಅಂದ್ರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂತಹ ಸ್ನೇಹಿತನಾಗಿದ್ದಾನೆ. ಅದನ್ನ ಯಾವಾಗ ನಾವು ಅರ್ಥ ಮಾಡ್ಕೊಳ್ತೀವೋ ನಮ್ಮ ಮನಸ್ಸು ಕೂಡ ಶಾಂತ ರೀತಿಯಲ್ಲಿ ಇರ್ತಾರೆ. ಸೊ ನಾವು 2ನೇ ಅಧ್ಯಾಯದಲ್ಲಿ ಕೂಡ ನೋಡ್ಬೋದು. 2ನೇ ಅಧ್ಯಾಯ 55 ಮತ್ತೆ 55, 56, 57ರಲ್ಲಿ ಭಗವಂತ ವಿವರಿಸ್ತಾರೆ ಅರ್ಜುನ ಪ್ರಶ್ನೆಗಳಿಗೆ ಏನಾಗಿರ್ತವೆ ಅಂದ್ರೆ, ಸ್ಥಿತಪ್ರಜ್ಞಶ್ಚ ಕಾ ಭಾಷಾ ಸಮಾಧಿಸ್ತತ ಕೇಶವ ಸ್ಥಿತದಿಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅಂದ್ರೆ ಕೃಷ್ಣನೇ ಯಾರ ಪ್ರಜ್ಞೆಯು ದಿವ್ಯತದಲ್ಲಿ ಇದೆಯೋ ಅವನ ಲಕ್ಷಣಗಳೇನು, ಅವನು ಹೇಗೆ ಮಾತನಾಡುತ್ತಾನೆ, ಅವನ ಭಾಷೆ ಯಾವುದು, ಮತ್ತು ಅವನ
ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆಯುತ್ತಾನೆ, ಅಂದ್ರೆ ಈ 4 ಕ್ವಶನ್ಗಳನ್ನ ಕೇಳ್ತಾರೆ. ಅದಕ್ಕೆ ಭಗವಂತ ಹೇಳಿದ ಸ್ಥಿತಪ್ರಜ್ಞ ಅಂತಂದ್ರೆ ಅವನು ಯಾವಾಗ ಶಾಂತಿಯಾಗಿರ್ತಾನೆ, ಅಂದ್ರೆ ಯಾವಾಗ ಏನು ಅಂತ ತಿಳ್ಕೊಳ್ತಾನೆ, ಮತ್ತೆ ಯಾವ ಲಕ್ಷಣಗಳು ಅವನು ಶಾಂತವಾಗಿರುತ್ತೆ, ಸ್ಥಿತನಾಗಿರ್ತಾನೆ, ಭಗವಂತನ ಚಿಂತನೆಯಲ್ಲಿ ಕೂಡಿರ್ತಾನೆ ಅನ್ನೋದಕ್ಕೆ ಭಗವಂತನ ಇನ್ನು 4-5 ಶ್ಲೋಕಗಳಲ್ಲಿ ಹೇಳ್ತಾರೆ. ಒಂದ್ಲಿ ಅನುವಾದ ಮಾತ್ರ ಓದಿ ಹೇಳ್ತೀನಿ ನಿಮ್ಗೆ. ಕೃಷ್ಣ ಹೇಳ್ತಾ ಇದ್ದಾರೆ, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಉಂಟಾದ ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ತ್ಯಜಿಸಿ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು. ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನನಾದವನು, ಸುಖದಿಂದ ಉಬ್ಬದವನು, ರಾಗ ಭಯ ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರಲ್ಲ. ಮತ್ತೆ ಹೇಳ್ತಾರೆ, ಐಕ ಜಗತ್ತಿನಲ್ಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ, ಯಾರು ಅದನ್ನು ಹೊಗಳುವುದೂ ಇಲ್ಲವೋ ತೆಗೊಳ್ಳುವುದೂ ಇಲ್ಲವೋ ಅಂತಹವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರುತ್ತಾರೆ. ಸೊ ಅವರ ಗುಣಗಳು ಹೇಗಿರುತ್ತೆ ಅಂದ್ರೆ ನೋಡಿ, ಇಲ್ಲಿ ನಾವು ಸುಖದೇವ ಮಹರ್ಷಿಗಳು, ಗೋಸ್ವಾಮಿಗಳು, ಅವರ ಸ್ಥಿತಿ ಈ ರೀತಿ ಇತ್ತು. ಅಂದ್ರೆ ನಾನು ಹೇಳ್ದನಲ್ಲ ಅವಾಗೆ, ಭೋಕ್ತಾರಂ ಯಜ್ಞ ತಪಸಂ ಸರ್ವಲೋಕ ಮಹೇಶ್ವರಂ. ಅವರು ಭಗವಂತನೇ ಎಲ್ಲ ಲೋಕಗಳಿಗೂ ಸರ್ವೇಶ್ವರ, ಮಹೇಶ್ವರ ಅಂತ ತಿಳಿದಿತ್ತು. ಮತ್ತೆ ಕೃಷ್ಣನೇ ಎಲ್ಲರಿಗೂ ಒಳ್ಳೆಯಾದ ಸ್ನೇಹಿತನಾಗಿದ್ದ, ಹಿತೈಷಿಯು ಆಗಿದ್ದ ಅಂತ ಗೊತ್ತಿತ್ತು. ಅದರಿಂದ ಅವ್ರಿಗೆ ಶಾಂತ ಮೂರ್ತಿಯಾಗಿದ್ರು. ಸೊ ಇದರಲ್ಲಿ ನಾವು ಇನ್ನೊಬ್ಬರನ್ನ ನೋಡ್ಬೋದು ಇದೇ ಮನಸ್ಥಿತಿಯಲ್ಲಿರುವುದು. ಅಂದ್ರೆ ಯಾರು ಅಂತ ಹೇಳಿದ್ರೆ ಪ್ರಹ್ಲಾದ ಮಹಾರಾಜರು. ಅವ್ರು ಕೂಡ ನೋಡಿ, ಅವ್ರಿಗೆ ಬರದಂತಹ ಕಷ್ಟಗಳು ಯಾವುದೂ ಇಲ್ಲ. ಎಲ್ಲ ರೀತಿಯ ಕಷ್ಟಗಳು ಬರ್ತಾ ಇತ್ತು. ಎತ್ತ ತಂದೆನೆ ಅವರನ್ನ ಕೊಲ್ಲೋದಿಕ್ಕೆ ರೆಡಿ ಆಗಿದ್ರು. ಯಾಕೆ? ಅವರು ಕೃಷ್ಣ ನಾಮವನ್ನು ಹೇಳ್ತಾ ಇದ್ರು ಅಂತ. ಅವರ ತಂದೆ ಹಿರಣ್ಯಕಶಿಪು ಏನ್ ಹೇಳ್ತಾ ಇದ್ರು, ನಾನೇ ದೇಹಾತ್ಮ, ನಾನೇ ರಾಜ, ನಾನೇ ದೇವ ಅಂತ ಹೇಳ್ತಾ ಇದ್ರು. ಆದ್ರೆ ಪ್ರಹ್ಲಾದ್ ಮಹಾರಾಜಿಗೆ ಗೊತ್ತಿತ್ತು ಏನಂತ, ಭೋಕ್ತಾರಂ ಯಜ್ಞ ತಪಸಂ ಸರ್ವಲೋಕ ಮಹೇಶ್ವರಂ ಅಲ್ವಾ. ಏನ್ ಹೇಳ್ತಾರೆ, ಪ್ರಹ್ಲಾದ್ ಮಹಾರಾಜನ್ ಗೊತ್ತಿತ್ತು ಕೃಷ್ಣನೇ ಎಲ್ಲ ಲೋಕಗಳಿಗೂ ಮಹೇಶ್ವರನಾಗಿದ್ದ. ಸೊ ಅವ್ರು ಏನಾಗಿದ್ರು, ಕೃಷ್ಣ ನಾಮ ಗ್ರಹಿತಾತ್ಮರಾಗಿದ್ರು. ಕೃಷ್ಣ ನಾಮ ಗ್ರಹಿತಾತ್ಮ ಅಂದ್ರೆ ಸದಾ ಕಾಲದಲ್ಲಿ ಕೃಷ್ಣನೇ, ಅವರ ನಾಮವೇ ಆತ್ಮದ ರೀತಿಯಲ್ಲಿ ತಕ್ಕೊಂಡಿದ್ರು. ಸೊ ಹಿರಣ್ಯಕಶಿಪು ಆಗಿದ್ದು ತನ್ನ ದೇಹಾತ್ಮದ ಸ್ಥಿತಿಯಲ್ಲಿದ್ರು. ಸೊ ಇಲ್ಲಿ ನಾವು ವ್ಯತ್ಯಾಸವನ್ನು ತಿಳ್ಕೊಳ್ಬಹುದು. ಇಲ್ಲಿ ಸುಖದೇವ ಗೋಸ್ವಾಮಿಗಳು ಪ್ರಹ್ಲಾದ ಮಹಾರಾಜನ ತರ ಕೃಷ್ಣ ನಾಮ ಗ್ರಹಿತಾತ್ಮರಾಗಿದ್ರು. ಅಂದ್ರೆ ನಾಮವನ್ನು ಗ್ರಹಿತವಾಗಿ ತೆಗೆದುಕೊಂಡು ಅವರು ಅದರಲ್ಲೇ ಮುಳುಗಿದ್ರು. ಭಗವಂತನೇ ಎಲ್ಲ ಅಂತ, ಸರ್ವಲೋಕ ಮಹೇಶ್ವರಂ ಅಂತ ಗೊತ್ತಿತ್ತು. ಅದರಿಂದ ಅವರು ಶಾಂತ ರೂಪದಲ್ಲಿ ಇದ್ರು. ಸೊ ನಾವು ಇಲ್ಲಿ ನಾವು ಭಾಗವತಮಲ್ಲಿ ನಾವು ಯಾವುದ್ರಲ್ಲಿ ಇದ್ದೀವಿ, ಸುಖಮುನಿಗಳ ಆಗಮನ ಈ ಅಧ್ಯಾಯದಲ್ಲಿ ಇದ್ದೀವಿ. ನಾವು ಸುಖಮುನಿಗಳ ಬಗ್ಗೆ ತಿಳಿದುಕೊಳ್ಬೇಕಂತ ಹೇಳಿದ್ರೆ, ಸುಖಮುನಿ ಯಾರು ಆಲ್ರೆಡಿ ಎಲ್ಲ ನಮ್ಮ ಗಾಡ್ ಬ್ರದರ್ಸ್ ಎಲ್ಲರೂ ವಿವರವಾಗಿ ಹೇಳಿದ್ದಾರೆ. ನಾನು ಕೂಡ ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಸುಖಮುನಿಗಳು ಯಾರು ಅಂತ ಹೇಳಿದ್ರೆ, ಸುಖ ಅಂದ್ರೆ ಒಂದು ಗಿಳಿ, ರಾಧಾರಾಣಿಯ ಗಿಳಿಯಾಗಿತ್ತು. ರಾಧಾರಾಣಿಗೆ ಸೇವೆ ಸಲ್ಲಿಸ್ತಾ ಇತ್ತು. ಕೃಷ್ಣನಿಗೆ ಕೃಷ್ಣ ಮತ್ತೆ ರಾಧವರು ಮೀಟ್ ಆಗೋದಕ್ಕೆ ಒಳ್ಳೆ ಪ್ರಸಕ್ತವಾದ ಆಸ್ಥಾನ ಯಾವ್ದು ಪ್ಲೇಸ್ ಯಾವ್ದು, ಬೃಂದಾವನದಲ್ಲಿ ಅಂತ ಎಲ್ಲ ಕಡೆಗಳಿಗೂ ಗಿಣಿಗಳು ಎಲ್ಲ ಕಡೆ ಹೋಗಿ ಒಂದು ಪ್ಲೇಸ್ನ ಮಾಡ್ಕೊಂಡು ಅವರು ರಾಧಾರಾಣಿ ಮತ್ತೆ ಅವರ ಸಖಿಗಳಿಗೆ ಹೇಳ್ತಾ ಇದ್ರು. ಅವರು ಅಲ್ಲಿ ಅರೇಂಜ್ ಮಾಡ್ತಾ ಇದ್ರು. ಈ ತರ ಕರ್ತವ್ಯ ಮಾಡ್ತಾವಾಗ ಇನ್ನೇನು ರಾಧಾರಾಣಿ ಕೃಷ್ಣ ಅವರೆಲ್ಲ ಮತ್ತೆ ವಾಪಸ್ ಆಗ್ಬೇಕಾಗಿತ್ತು ಏನು ಗೋಲೋಕ ವೃಂದಾವನಕ್ಕೆ. ಆವಾಗ ರಾಧಾರಾಣಿ ಹೇಳ್ತಾರೆ ಈ ಸುಖ ಗಿಳಿಗೆ, ನೀನು ಯಾಕಂದ್ರೆ ರಾಧಾರಾಣಿಗೆ ಗೊತ್ತು ಈ ಸುಖ ಗಿಣಿಯಿಂದ ಒಂದು ಮಹತ್ತರವಾದ ಕೆಲಸ ಆಗ್ಬೇಕಾಗಿದೆ. ಅದು ಏನಂತ ಹೇಳಿದ್ರೆ ಶ್ರೀಮದ್ ಭಾಗವತದ ಪ್ರವಚನ ನಡಿಬೇಕಾಗಿದೆ. ಪರೀಕ್ಷಿತ ಮಹಾರಾಜನ ಎದುರುಗಡೆ ಇದು ಪ್ರವಚನವನ್ನು ಕೊಡ್ಬೇಕಾಗಿದೆ ಅಂತ ಗೊತ್ತಿತ್ತು. ಅದ್ರಿಂದನೇ ಸುಖ ಗಿಣಿಗೆ ಹೇಳ್ತಾರೆ, ನೀನ್ ಇಲ್ಲೇ ಇರು, ಮತ್ತೆ ಇನ್ನು ಸ್ವಲ್ಪ ದಿನ ಆದ್ಮೇಲೆ ನೀನ್ ಬಾ ಅಂತ ಹೇಳ್ತಾರೆ. ಅವಾಗ ಸುಖ ಹೇಳ್ತಾರೆ, ನೀನ್ ಇಲ್ದಿರ, ನಿನ್ನ ಸೇವೆ ಇಲ್ದಿರೋದ್ರೆ ನಾನು ಪ್ರಾಣನೇ ಕಳ್ಕೊಂಡ್ಬಿಡ್ತೀನಿ, ನೀನು ಇಲ್ಲಿರು ಅಂತ ಹೇಳ್ತಾ ಇದ್ದೀನಿ, ನಾನು ಏನ್ ಮಾಡ್ಲಿ ಅಂತ ಹೇಳ್ತಾರೆ. ಅವಾಗ ಸುಖ ರಾಧಾರಾಣಿ ಹೇಳ್ತಾರೆ, ಇಲ್ಲ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಎಲ್ಲಿ ಕೃಷ್ಣನ ಕಥೆಗಳು, ಎಲ್ಲಿ ಕೃಷ್ಣನ ಲೀಲೆಗಳು ಚರ್ಚೆ ಆಗ್ತಾ ಇರುತ್ತೋ ಅಲ್ಲಿರು ನೀನು, ಅವಾಗ ನಿನ್ಗೇನು ತೊಂದರೆ ಆಗೋದಿಲ್ಲ
ನೀನು ಆ ಕೃಷ್ಣ ಲೀಲೆಗಳಲ್ಲೇ ಮಗ್ನರಾಗಿತ್ಯ ಅಂತ ಹೇಳಿ ನೀನ್ ಇನ್ನು ಸ್ವಲ್ಪ ದಿನ ಇಲ್ಲಿ ಇರ್ಬಿಟ್ಟು ಬರ್ಬೇಕು ಅಂತ ಹೇಳ್ತಾರೆ. ಸರಿ, ಅವರ ಆದೇಶದಂತೆ ಏನ್ ಮಾಡ್ತಾರೆ, ಅವ್ರ ಇನ್ಸ್ಟ್ರಕ್ಷನ್ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಆವಾಗ ಓಡಾಡ್ತಾ 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 ಅವರು ಕೈಲಾಸಗಿರಿಗಳಿಗೆ ಹೋಗ್ತಾರೆ. ಕೈಲಾಸಗಿರಿಗೆ ಹೋದಾಗ ಅಲ್ಲಿ ಭಗವಂತ ಶಿವ ಶಿವ ಏನ್ ಮಾಡ್ತಾ ಇರ್ತಾರೆ, ಪಾರ್ವತಿಗೆ ಈ ಶ್ರೀಮದ್ ಭಾಗವತವನ್ನ ಪ್ರವಚನವನ್ನು ಕೊಡ್ತಾ ಇರ್ತಾರೆ. ಕೊಡ್ತಾ ಇರುವಾಗ ನಾರ್ಮಲಿ ನಾವು ನೋಡ್ತೀವಲ್ಲ ದೇವಸ್ಥಾನದಲ್ಲಿ, ಅಥವಾ ನಾರ್ಮಲಿ ಏನ್ ಮಾಡ್ತೀವಿ, ಭಾಗವತಮು ನನಗೂ ಆತರ ಆಗುತ್ತೆ ಏನಂತ ಹೇಳಿದ್ರೆ, ಭಾಗವತಂ ಕೇಳ್ತಾವಾಗ ನಿದ್ದೆ ಬಂದ್ಬಿಡುತ್ತೆ ಅಲ್ವಾ. ಆತರ ಏನಾಗುತ್ತೆ, ಅವಾಗ ಪಾರ್ವತಿ ಮಾತಾಗೆ ನಿದ್ದೆ ಬರೋ ತರ ಆಗುತ್ತೆ. ಅವರು ಆಕಳಿಸ್ತಾರೆ. ಅವಾಗ ಗಿಳಿ ಅನ್ಕೊಂತಾರೆ, ಓ ಇವಾಗ ಪಾರ್ವತಿ ಮಾತಾ ನಿದ್ದೆ ಮಾಡ್ಬಿಟ್ರೆ ಶಿವ ಈ ಭಾಗವತಂನ ಹೇಳೋದನ್ನ ನಿಲ್ಸ್ಬಿಡ್ತಾರೆ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅವರು ಹೂಗೂಟಕ್ಕೆ ಶುರು ಮಾಡ್ತಾರೆ. ನಾರ್ಮಲಿ ಏನ್ ಮಾಡ್ತೀವಿ, ಮಕ್ಕಳು ಕತೆಗಳು ಹೇಳ್ತಾ ಇರುವಾಗ ತಾಯಿ ಹೇಳ್ತಾರೆ, ನೀನ್ ಹೂಗುಡ್ತಾ ಇರ್ಬೇಕು, ಅವಾಗೆ ನಾನ್ ಕತೆ ಹೇಳ್ತಾ ಇರ್ತೀನಿ, ಇಲ್ಲಾಂದ್ರೆ ನಾನ್ ನಿಲ್ಸ್ಬಿಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ನಿದ್ದೆ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು, ನಿದ್ದೆ ಮಾಡ್ದವಾಗ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಹೂಗುಡ್ಲಿ ಅಂತ ಹೇಳ್ತಾರೆ. ಸೊ ಅವಾಗ ಅದೇ ರೀತಿ ಪಾರ್ವತಿ ಮಾತಾ ಸ್ವಲ್ಪ ನಿದ್ದೆ ಬಂದಾದ ತಕ್ಷಣ ಏನಾಗ್ತದ್ರೆ, ಅವಾಗ ಗಿಣಿ ಸುಖ ಏನ್ ಹೇಳ್ತಾರೆ, ಅವಾಗ ಓ ಇವಾಗ ನಿದ್ದೆ ಮಾಡ್ಬಿಟ್ರೆ ಈ ಭಗವಂತನ ಲೀಲೆಗಳನ್ನ ಚರ್ಚೆ ಮಾಡೋದನ್ನ ನಿಲ್ಸ್ಬಿಡ್ತಾರೆ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಗಿಳಿ ಏನ್ ಮಾಡ್ತಾರೆ, ಅವಾಗ ಹೂಗುಟ್ಟಕ್ಕೆ ಶುರು ಮಾಡ್ತಾರೆ. ಸರಿ, ಹೂಗುಟ್ಟಕ್ಕೆ ಶುರು ಮಾಡ್ತಾ ಇದ್ರೆ ಶಿವಾಗ ಓಕೆ ಪಾರ್ವತಿ ಎದ್ದಿದ್ದಾರೆ ಅಂದ್ಬಿಟ್ಟು ಇನ್ನು ಕೃಷ್ಣನ ಲೀಲೆಗಳನ್ನ, ಕೃಷ್ಣಗಳ ಚರ್ಚೆಗಳನ್ನ ಹೇಳ್ತಾನೆ ಇರ್ತಾರೆ, ಭಾಗವತ ಹೇಳ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಪಾರ್ವತಿ ನಿದ್ದೆ ಮಾಡ್ಬಿಟ್ಟಿರ್ತಾರೆ. ಅವಾಗ ಅನ್ಕೊಂತಾರೆ, ಓ ಯಾರಿಗೂ ಇದು ಹೂಗುಡ್ತಾ ಇದ್ದಿದ್ದು, ಇದು ತುಂಬಾ ದಿವ್ಯತ್ವವಾದ ಪ್ರವಚನ, ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇದನ್ನ ಯಾರು ಇದನ್ನ ಕೇಳಿಸ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಹುಡ್ಕೋಕ್ ಶುರು ಮಾಡ್ತಾರೆ. ಆವಾಗ ಗಿಳಿಗೆ ಭಯ ಆಗುತ್ತೆ. ಏನ್ ಮಾಡ್ತಾರೆ, ಭಯ ಆಗ್ಬಿಟ್ಟು ಅದು ಹಾರ್ಕೊಂಡು ತುಂಬಾ ದೂರ ತಪ್ಪಿಸ್ಕೊಂಡು ಬರ್ತಾ ಇರುತ್ತೆ. ಅವಾಗ ಶಿವ ಅವ್ರು ನಿಂಬಾಸ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಇಲ್ಲಿ ಏನಾಗ್ತಾ ಇರುತ್ತೆ, ಇದೇ ಸಿಚುವೇಶನ್ ವ್ಯಾಸ ಮಹರ್ಷಿಗಳು ಅವರ ಪತ್ನಿ ವಾಟಿಕಾ ಅಂತ ಹೇಳ್ತಾರೆ, ವಾಟಿಕಾ ಅವ್ರ ಹೆಸರು ವಾಟಿಕಾ ಅಥವಾ ಪಿಂಜಲ ಅಂತ ಹೇಳ್ತಾರೆ, ಅವರು ಜಪಾಲಿ ಮಹರ್ಷಿಯ ಮಗಳು. ಅವ್ರು ಕೂಡ ನಿದ್ದೆಯಲ್ಲಿ ಇದೇ ತರ ಕೇಳ್ತಾ ನಿದ್ದೆಯಲ್ಲಿ ತುಂಬಾ ಆಕಳಿಸ್ತಾರೆ, ತುಂಬಾ ಜೋರಾಗಿ ಬಾಯಿ ತೆಗೆದು ಆಕಳಿಸಿದಾಗ ಈ ಗಿಣಿ ಏನ್ ಮಾಡುತ್ತೆ, ಇದರಿಂದ ತಪ್ಪಿಸ್ಕೊಳಗಿದೆ ನನ್ಗೆ ಉಪಾಯ ಅಂತ ಹೇಳ್ಬಿಟ್ಟು ಅವರು ಆ ಬಾಯಿಯೊಳಗೆ ಹೋಗ್ಬಿಟ್ಟು ಗರ್ಭದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಗರ್ಭದಲ್ಲಿ ಸೇರ್ಕೊಂಡ್ಬಿಟ್ಟು ಮಾಡ್ತಾರೆ. ಅವಾಗ ಶಿವ ಬಂದ್ಬಿಟ್ಟು ಸಿಗ್ದಿರಾ ಅವ್ರು ವಾಪಸ್ ಹೊರಟೋಗ್ತಾರೆ. ಮತ್ತೆ ಇಲ್ಲಿ ವ್ಯಾಸ ಮಹರ್ಷಿಗಳು ಅವರು ಭಾಗವತವನ್ನ ಹೇಳ್ತಾ ಇರ್ತಾರೆ. ಮತ್ತೆ ಅದೇ ಮಗು ಆಗುತ್ತೆ, ಈ ಸುಖನೇ ವ್ಯಾಸ ಮಹರ್ಷಿಗಳ ಮಗನಾಗ್ತಾನೆ. ಅವು ಎಷ್ಟು ವರ್ಷ ಅಂದ್ರೆ, ನಾವು ನಾರ್ಮಲ್ ಇವಾಗೇನೋ 9 ತಿಂಗಳು 10 ತಿಂಗಳು 9 ತಿಂಗಳು ಆಗಿದ ತಕ್ಷಣ ಆ ಮಗು ಹೊರಗಡೆ ಬರ್ಬೇಕು. ಆದ್ರೆ ಮಗು ಹೊರಗಡೆ ಬರೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಶಿವನ ಮುಖಾರವಿಂದ ಶ್ರೀಮದ್ ಭಾಗವತಂನ ಕೇಳಿರೋದು, ಮತ್ತೆ ವೇದ ಮಹರ್ಷಿಗಳಿಂದ ಭಾಗವತಂನ ಅಥವಾ ಕೃಷ್ಣ ಲೀಲೆಗಳನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಗರ್ಭದಲ್ಲಿರುವಾಗೆ ಕೇಳಿಸ್ಕೊಳ್ತಾ ಇರ್ತಾರೆ. ಅವ್ರು ಅವಾಗೆ ವೈರಾಗಿಗಳಾಗ್ಬಿಟ್ಟಿರ್ತಾರೆ. ವೈರಾಗಿಗಳಾಗ್ಬಿಟ್ಟು ಅವರು ದೇಹಾತ್ಮದ ಚಿಂತನೆಯಲ್ಲಿರೋದಿಲ್ಲ, ಅವರು ಪರಮಾತ್ಮನ ಚಿಂತನೆಯಲ್ಲಿರ್ತಾರೆ. ಚಿಂತನೆ ಇದ್ದಾಗ ನಾನು ಹೊರಗಡೆ ಬಂದ್ರೆ ನನಗೆ ಮಾಯಾ ಅಟ್ಯಾಕ್ ಆಗುತ್ತೆ. ಮಾಯಾ ಅಟ್ಯಾಕ್ ಆದಾಗ ನಂಗೆ ಏನಾಗುತ್ತೆ, ಮತ್ತೆ ನಾನು ಈ ಜನನ ಮರಣಗಳ ವೃತ್ತದಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನಿ, ಜನನ ಮರಣ ಚಕ್ರದಲ್ಲಿ ನಾನು ಸಿಕ್ಕಾಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಬರೋದೇ ಇಲ್ಲ. 12 ವರ್ಷ ಆಗುತ್ತೆ, 16, ಕೆಲವರು ಹೇಳ್ತಾರೆ 12 ವರ್ಷ ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ 16 ವರ್ಷ ಅಂತ ಹೇಳ್ತಾರೆ. ಅವಾಗ ವ್ಯಾಸ ಮಹರ್ಷಿಗಳು ಮಗುನ ಕೇಳ್ತಾರೆ, ನೀನ್ ಹೊರಗಡೆ ಬಾಪ, ನೀನ್ ಎಷ್ಟೇ ಇದ್ರೆ ನೀನ್ ಅಲ್ಲೇ ಇದ್ರೆ ನಿನ್ ತಾಯಿಗೆ ತೊಂದರೆ ಆಗುತ್ತಲ್ಲ ಅಂತ ಬೇಡ್ಕೊಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ, ನನ್ಗೆ ಆಚೆ ಬಂದ್ರೆ ನನ್ಗೆ ಮಾಯಾ ಸಿಕ್ಕಾಕೊಂಡ್ಬಿಡುತ್ತೆ, ಮಾಯಿಂದ ನಾನು ಸಿಕ್ಕಾಕೊಂಡು ಮತ್ತೆ ನಾನು ಜೀವನ ಮರಣಗಳ ಚಕ್ರದಲ್ಲಿ ಸಿಕ್ಕಾಕೊಳ್ತೀನಿ, ನಾನು ಹೊರಗಡೆ ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಆತರ ಏನು ಆಗೋದಿಲ್ಲ, ನಾನ್ ನಿನ್ಗೆ ಆಶ್ವಾಸನೆ ಕೊಡ್ತೀನಿ, ನೀನು ಹೊರಗಡೆ ಬಾ ಅಂತ ಹೇಳ್ತಾರೆ. ಅವಾಗ ನೀನು ಮಾಯೆಯಿಂದ ದೂರ ಆಗಿದ್ಯಾ, ಅದನ್ನ ನೀನ್ ಕನ್ಫರ್ಮ್ ಮಾಡ ಅಂತ ಹೇಳ್ತಾರೆ. ಅವಾಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಇಲ್ಲ, ಅವ್ರು ಕೂಡ ಅದು ಯೋಚನೆ ಆಗುತ್ತೆ, ಓಕೆ ನಾನೇ ಮಾಯೆಯಲ್ಲಿ ಇದ್ದೀನಲ್ಲ ಅಂತ ಹೇಳಿ ಇದಾದಾಗ ಸರಿ ಅವ್ರೇನ್ ಮಾಡ್ತಾರೆ, ವ್ಯಾಸ ಮಹರ್ಷಿಗಳು ಕೃಷ್ಣನ ಹತ್ರ ಬೇಡ್ಕೊಳ್ತಾರೆ, ಈ ತರ ನನ್ ಮಗ ಹೊರಗಡೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಸರಿ, ಆವಾಗ ಕೃಷ್ಣನೇ ಸುಖಮುನಿಗಳನ್ನ ಹೊರಗಡೆ ಬರಕ್ ಹೇಳ್ತಾರೆ. ಅವಾಗ ಹೇಳ್ತಾರೆ,
ಇಲ್ಲ ಇಲ್ಲ ನಾನು ಹೊರಗಡೆ ಬಂದ್ರೆ ನಾನು ಈ ಜನನ ಮರಣಗಳ ಚಕ್ರದಲ್ಲಿ ಸಿಕ್ಕಾಕೊಳ್ತೀನಿ ಅಂತ ಹೇಳಿದಾಗ, ಇಲ್ಲ ಇಲ್ಲ ನಾನ್ ನಿನ್ಗೆ ಆಶ್ವಾಸನೆ ಕೊಡ್ತೀನಿ, ನಿನಗೆ ಹೊರಗಡೆ ಬಾ ಅಂತ ಹೇಳ್ತಾರೆ. ಸೊ ಕೃಷ್ಣನ ಮಾತಿನ ಪ್ರಕಾರ ಅವರ ಆಶ್ವಾಸನೆಯಿಂದ ಅವರು ಅವ್ರ ತಾಯಿಯ ಗರ್ಭದಿಂದ ಹೊರಗಡೆ ಬಂದಿದ ತಕ್ಷಣನೇ 16 ವರ್ಷದ ಮಗು ಇರುತ್ತೆ. ಏನ್ ಮಾಡ್ತಾರೆ, ಆ ಕಡೆ ಈ ಕಡೆ ಏನು ನೋಡೋದಿಲ್ಲ, ಒಂದೇ ಸಲಿ ಓಡೋಕ್ ಶುರು ಮಾಡ್ತಾರೆ, ಕಾಡುಗಳ ಕಡೆ ಓಡೋಕ್ ಶುರು ಮಾಡ್ತಾರೆ. ಓಡೋಕ್ ಶುರು ಮಾಡಿದಾಗ ಹೋಗ್ತಾ ಇದ್ರೆ ಅಲ್ಲಿ ಕೆಲವೊಂದು ಗೋಪಿಕೆಯರು ಅಲ್ಲಿ ಕೊಳದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಸ್ನಾನ ಮಾಡಿದಾಗ ಈ ಸುಖಮುನಿಗಳು ಹೋದಾಗೆ ಅವರು ಏನು ವಿಚಲಿತರಾಗೋದಿಲ್ಲ, ಅವ್ರ ಆರಾಮಾಗಿ ಅವ್ರ ಪ್ರಕಾರ ಅವರು ಸ್ನಾನ ಮಾಡ್ತಾ ಇರ್ತಾರೆ. ಅದೇ ಇವರು ವ್ಯಾಸ ಮಹರ್ಷಿಗಳು ಅವ್ರನ್ನ ಹುಡ್ಕೊಂಡು ಅವ್ರ ಮಗನನ್ನ ನಿಲ್ಲು ನಿಲ್ಲು ಅಂತ ಹುಡ್ಕೊಂಡು ಅವ್ರ ಹಿಂದೆ ಬಂದಾಗ ಈ ಗೋಪಿಕೆಯರು ಅವರು ಅವರ ಬಟ್ಟೆಗಳನ್ನ ತಗೊಂಡು ಮಚ್ಚಿಟ್ಕೊಳ್ಳಕ್ಕೆ ಹೋಗ್ತಾರೆ. ಆವಾಗ ವೇದ ಮಹರ್ಷಿಗಳೇ ಕೇಳ್ತಾರೆ, ನನ್ ಮಗ ಹೋದ ಆವಾಗ ನೀವೇನು ವಿಚಲಿತರಾಗ್ಲಿಲ್ಲ, ನಾನ್ ಬಂದಾಗ ಯಾಕೆ ವಿಚಲಿತರಾಗಿರ್ತೀರಿ ಅಂತ ಹೇಳಿದ್ರೆ, ಅವಾಗ ಅವ್ರು ಹೇಳ್ತಾರೆ, ಸುಖ ನಿನ್ನ ಮಗ ಸುಖ ಬಂದ್ಬಿಟ್ಟು ದೇಹಾತ್ಮದಲ್ಲಿಲ್ಲ, ಅವನು ಪರಮಾತ್ಮನ ಚಿಂತನೆಯಲ್ಲಿದ್ದಾನೆ, ಅವನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಆತರ ಯಾವುದೇ ಭೇದ ಭಾವವಿಲ್ಲ, ಎಲ್ಲನೂ ಸಮಾನವಾಗಿ ನೋಡ್ಕೊಂಡು ಅವ್ರ ಪ್ರಕಾರ ಅವರಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನೀನು ಗೃಹಸ್ಥನಾಗಿದ್ದೀಯಾ, ನಿನಗೆ ಯಾವುದು ಭೋಗ ಯಾವುದು ಕಾಮ ಅನ್ನೋದು ನಿನ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಅದರಿಂದನೇ ಇದಾಗುತ್ತೆ ಅಂತ. ಸೊ ಇದರಿಂದನೇ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು, ಇಲ್ಲಿ ಯಾಕೆ ವೇದ ಮಹರ್ಷಿಗಳು ಅವರು ಪರೀಕ್ಷಿತ ಮಹಾರಾಜನಿಗೆ ಪ್ರವಚನ ಕೊಡ್ಲಿಲ್ಲ ಅಂತ ಈ ಕಾರಣನೂ ಒಂದು ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿದಾಗ ಈ ರೀತಿಯಾದಂತಹ ಸುಖಮುನಿಗಳು ಅವರು ಗರ್ಭದಿಂದ ಹೊರಗಡೆ ಬಂದಿದ ತಕ್ಷಣನೇ ಅವರು ಪರಮಾತ್ಮನ ಚಿಂತನೆಯಲ್ಲಿದ್ರು. ಮತ್ತೆ ವೇದವ್ಯಾಸ ಮಹರ್ಷಿಗಳು ಅವರು 3 ಶ್ಲೋಕಗಳನ್ನು ಹೇಳ್ತಾರೆ. ಅದಂದ್ರೆ ಅಹೋ ಬಕೀಯಂ ಅಂತ ಅದೊಂದು ನಟವರ ಅದೊಂದು ಶ್ಲೋಕವನ್ನು ಅವರ ಶಿಷ್ಯಂದ್ರ ಮುಖಾಂತರ ಹೇಳಿಸಿದಾಗ ಅವ್ರಿಗೆ ಸುಖಮುನಿಗಳಿಗೆ ಆಶ್ಚರ್ಯ ಆಗುತ್ತೆ. ಈ ರೀತಿಯಾದ ಪರಮಾತ್ಮ ಯಾರಿರ್ಬೋದು, ಈ ರೀತಿಯಾದ ವ್ಯಕ್ತಿ ಯಾರಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ ವೇದವ್ಯಾಸ ಮಹರ್ಷಿಗಳ ಹತ್ರ ಬರ್ತಾರೆ. ವ್ಯಾಸ ಮಹರ್ಷಿಗಳು ಬಂದ್ಬಿಟ್ಟು ಮತ್ತೆ ಅವರು ಎಲ್ಲ ಭಾಗವತವನ್ನ ಅವ್ರ ಹತ್ರ ಕಲಿತಾರೆ. ಕರ್ತು ಮತ್ತೆ ಈಗ ಈ ಪರೀಕ್ಷಿತ ಮಹಾರಾಜನಿಗೆ ಹತ್ರ ಎಲ್ಲರೂ ನೆರೆದಿರೋ ಸ್ಥಳಕ್ಕೆ ಬರ್ತಾರೆ. ಅವ್ರು ಇಲ್ಲಿ ಶಾಂತ ರೂಪದಲ್ಲಿ ಕುಳಿತು ಏನ್ ಮಾಡ್ತಾರೆ, ಕುಳಿತು ಉತ್ತರಿಸ್ಲಿಕ್ಕೆ ಶುರು ಆಗ್ತಾರೆ. ಇಲ್ಲಿ ನಾವು ಇನ್ನೊಂದು ನೋಡ್ಬೋದು, ಏನಂದ್ರೆ ಈ ಶಾಂತ ರೀತಿಯಾಗಿ ಇರೋದಕ್ಕೆ ಅಂತ ಹೇಳುದು. ಮತ್ತೆ ನಿಸ್ಸಂಕೋಚವಾಗಿ ಮತ್ತು ಯುಕ್ತಿಯುಕ್ತವಾಗಿ ಉತ್ತರಿಸಲು ಸಿದ್ಧರಾಗಿ ಕುಳಿತರು. ಅಂದ್ರೆ ನಿಸ್ಸಂಕೋಚ ಅಂದ್ರೆ ಯಾವುದೇ ರೀತಿಯಾದ ಯೋಚನೆಗಳಿಲ್ಲ. ಅಂದ್ರೆ ಅವ್ರಿಗೆ ಏನು ಸಂಕೋಚನೆ ಇಲ್ಲ ಅವ್ರಿಗೆ. ಅಂದ್ರೆ ಯಾವುದೇ ರೀತಿಯಾದ ಪ್ರಶ್ನೆಗಳಿಗೂ ಉತ್ತರಿಸಲಿಕ್ಕೆ ಸಿದ್ಧರಾಗಿದ್ರು. ಯಾಕೆ ಅಂತ ಹೇಳಿದ್ರೆ, ನಾವು ಕೃಷ್ಣ ಇನ್ನೊಂದು ಹೇಳ್ತಾರೆ, ಏನ್ ಹೇಳ್ತಾರೆ, ಸರ್ವ ಬುದ್ಧಿ ನನ್ನ ಬುದ್ಧಿ ಕೂಡ ಕೃಷ್ಣ ನಾನೇ ಒದಗಿಸೋದು ಅಂತ ನಾವು ಶ್ಲೋಕದಲ್ಲಿ ನೋಡಿದೀವಲ್ಲ. ಕೃಷ್ಣನೇ ಎಲ್ಲರಿಗೂ ಬುದ್ಧಿಯನ್ನು ಕೊಡ್ತಾರೆ. ಇಲ್ಲಿ ಸುಖಮುನಿಗಳಿಗೂ ಕೃಷ್ಣ ಆ ರೀತಿಯಾದ ಬುದ್ಧಿಯನ್ನು ಕೊಟ್ಟಿದ್ರು. ಎಲ್ಲ ಪ್ರಶ್ನೆಗಳಿಗೂ ಕೊಡಲಿಕ್ಕೆ ಸಿದ್ಧರಾಗಿದ್ರು. ಅವ್ರಿಗೆ ಯಾವುದೇ ರೀತಿಯಾದ ಸಂಕೋಚ ಇರ್ಲಿಲ್ಲ. ಮತ್ತೆ ನಾವು ಮುಂದೆ ನೋಡ್ತೀವಿ ಏನಂತ ಹೇಳಿದ್ರೆ, ಇಲ್ಲಿ ಪರೀಕ್ಷಿತ ಮಹಾರಾಜ ಏನಕ್ಕೆ ಅವರು ಇಲ್ಲಿ ಬಂದಿದ್ರು ಅಂತ ನಾವು ಆಲ್ರೆಡಿ ಎಲ್ಲ ಡಿಸ್ಕಸ್ ಮಾಡಿದೀವಿ, ಎಲ್ಲ ಶ್ಲೋಕಗಳಲ್ಲಿ ತಿಳಿದೆ. ಅವರು 7 ದಿನಗಳ ಕಾಲಾವಧಿ ಇತ್ತು. ಅದರಿಂದ ಅವರು ಅವರ ಜೀವನವನ್ನು ಸಾರ್ಥಕಗೊಳಿಸಲು, ಅವರ ಜೀವನವನ್ನು ಗೊಳಿಸ್ಕೊಳ್ಳಲು ಅವರು ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ಸುಖಮುನಿಗಳ ಹತ್ರ ಬಂದ್ಬಿಟ್ಟು ಅವ್ರ ಪ್ರಶ್ನೆಗಳನ್ನು ಕೇಳ್ತಾ ಅವರ ಜೀವನವನ್ನು ಮುಕ್ತಿಯನ್ನು ಪಡೆದುಕೊಳ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಅದೊಂದು ಗುರುವಿನ ಗುಣಗಳನ್ನು ನಾವು ತಿಳ್ಕೊಂಡ್ವಿ. ಮತ್ತೆ ಇನ್ನೊಂದು ಇಲ್ಲಿ ಶಿಷ್ಯನ ಗುಣಗಳು ಇದು ಕೂಡ ಇಲ್ಲಿ ಹೇಳಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಮಹಾನ್ ಭಕ್ತ ಪರೀಕ್ಷಿತ ಮಹಾರಾಜನು ಅವರ ಸಮೀಪ ಬಂದು ತಲೆಬಾಗಿ ಅವರಿಗೆ ಗೌರವ ಸಲ್ಲಿಸಿದನು ಮತ್ತು ವಿನಯದಿಂದ ಕೈ ಜೋಡಿಸಿ ಮಧುರ ವಚನಗಳಿಂದ ಅವರಲ್ಲಿ ಪ್ರಶ್ನೆಗಳನ್ನು ಕೇಳಿದನು. ನೋಡಿ, ಇಲ್ಲಿ ಯಾವ ರೀತಿ ಒಬ್ಬ ಶಿಷ್ಯ ಗುರುಗಳ ಹತ್ರ ಪ್ರಶ್ನೆಗಳನ್ನ ಕೇಳ್ಬೇಕು, ಮತ್ತೆ ಯಾವ ರೀತಿ ಅವನ ಗುಣಗಳಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಏನಾದ್ರೂ ಒಂದು
ಇಲ್ಲಿ ಪ್ರಭುಪಾದ್ರು ಹೇಳ್ತಾರೆ, ನಾವು ಜೀವನದ ಮುಕ್ತಿಯನ್ನು ಪಡೆದುಕೊಳ್ಳಲು, ಅಂದ್ರೆ ಜೀವನದ ಉದ್ದೇಶ ಏನಂದ್ರೆ ಪರಮಾತ್ಮನನ್ನ ಬಗ್ಗೆ ತಿಳಿದುಕೊಳ್ಳಲು ಮಾತ್ರ ಗುರುವಿನ ಹತ್ರ ಹೋಗ್ಬೇಕು, ಅಥವಾ ಜೀವನದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಅಗತ್ಯ ಇರುವವರು ಮಾತ್ರ ಭಗವಂತನಿಗೆ ಗುರುಗಳ ಬಳಿಗೆ ಹೋಗ್ಬೇಕು. ಅದರ ಅಗತ್ಯ ಇಲ್ಲದಿರುವವರು ಯಾರು ಕೂಡ ಗುರುಗಳನ್ನು ಸಂಪರ್ಕಿಸಬೇಕಾಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಗುರುಗಳಿಗೆ ಏಕೆ ಪ್ರಶ್ನೆ ಕೇಳಬೇಕು ಅಂತ ತಿಳಿದವನು ಅವರನ್ನು ನೋಡುವುದು ಸರಿಯಿಲ್ಲ. ಅಂದ್ರೆ ಗುರುಗಳಿಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋ ಇದು ಜ್ಞಾನ ಕೂಡ ಇಲ್ದಿರೋರನ್ನು ಗುರುಗಳ ಹತ್ರ ಹೋಗೋ ಅಧಿಕಾರನೇ ಇಲ್ಲ, ಅವರನ್ನು ನೋಡುವುದು ಸರಿಯಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ಗುರುಗಳ ಹತ್ರ ನಾವು ಪ್ರಶ್ನೆಯನ್ನು ಕೇಳ್ಬೇಕು ಅಂದ್ಬಿಟ್ಟು ನಾವು ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾರೆ. 4.34 ಒಂದು ನಿಮಿಷ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶ ಅಂತಿತೆ ಜ್ಞಾನ ಜ್ಞಾನಿದತ್ತ ಸ್ವದರ್ಶಿನನ. ಅಂದ್ರೆ ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರಿಗೆ ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಸೊ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಯಾವ ಮುಖಾಂತರ ನಾವು ಪ್ರಣಿಪಾತೇನ ಅಂದ್ರೆ ನಾವು ವಿನಮ್ರನಾಗಿ ಕೃತಜ್ಞತಾಪೂರ್ವಕವಾಗಿ ತಲೆಬಾಗಿ ಅವ್ರಿಗೆ ನಮಸ್ಕರಿಸುತ್ತಾ ನಾವು ನಮ್ಮ ಪ್ರಶ್ನೆಗಳನ್ನು ಕೇಳ್ಬೇಕು. ನಮ್ಗೆ ಏನ್ ಡೌಟ್ಸ್ ಇದೆ ಅದನ್ನ ಕೇಳ್ಬೇಕು. ಅದು ಕೂಡ ನಮ್ಮ ಮೆಟೀರಿಯಲ್ಗೆ ಸಂಬಂಧಿಸಿರಬಾರದು, ಅದು ಯಾವತ್ತೂ ಕೂಡ ಭಗವಂತನ ಚಿಂತನೆಗೆ ಅಥವಾ ಭಗವಂತನ ಹರೇ ಕೃಷ್ಣ. ಗಂತರಾಜ್ ಭಾಗವತಂ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ.